ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ, ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಬರಿದಾಗಿದ್ದ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ, ರೈತರಲ್ಲಿ ಮಂದಹಾಸ. ಹಿಪ್ಪರಗಿ ಬ್ಯಾರೇಜ್ ಒಳಹರಿವು 30,000 ಕ್ಯೂಸೆಕ್, ಹೊರಹರಿವು 22,000 ಕ್ಯೂಸೆಕ್. ನದಿ ತೀರದ ಜನರು ಜಾಗೃತಿಯಿಂದ ಇರಲು ಸೂಚನೆಯನ್ನು ಕೊಡಲಾಗಿದೆ. ಹಿಪ್ಪರಗಿ ಬ್ಯಾರೇಜ್ನ 22 ಗೇಟ್ಗಳಲ್ಲಿ 16 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ. Hotel Management with AI. Join IIHM, International Institute of Hotel Management. ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಹಾಗಾಗಿ ರೈತರು ಕೂಡ ಖುಷಿಯಾಗಿದ್ದಾರೆ. ಮಳೆ ಬರ್ತಿಲ್ಲ ಅಂತ ಹೇಳಿ ಬೆಳೆ ಹೇಗೆ ಬೆಳೆಯೋದು, ಈಗಾಗಲೇ ಬಿತ್ತಿರುವಂತಹ ಬೆಳೆಯನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಹೇಳಿ ಕಂಗಾಲಾಗಿದ್ರು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಮಸ್ಯೆ ದೂರ ಆದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲೂ ಮಳೆ ಆರ್ಭಟಿಸ್ತಾ ಇದೆ. ತ್ರಿಪುರಾದಲ್ಲಿ ಸುಶೀಲ್ ಎಂಬುವರ ಮನೆ ಮೇಲೆ ಮರ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತ್ರಿಪುರಾ ಗ್ರಾಮ. ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ಮನೆ ಮುಂದಿದ್ದಂತಹ ಕಾರು ಜಖಮಾಗಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಗಾಳಿ ಸಹಿತ ಮಳೆ ಬೀಳ್ತಾ ಇದೆ. ಬಿರುಗಾಳಿ ಮಳೆಗೆ ಜನ ತತ್ತರಿಸಿದ್ದಾರೆ. ಬೃಹತ್ ಮರ ಮನೆ ಮೇಲೆ ಬಿದ್ದಿದೆ. ಮೇಲ್ಛಾವಣಿ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಪಾರ್ಕ್ ಮಾಡಿದಂತಹ ಕಾರ್ ಕೂಡ ಜಖಮಾಗಿದೆ. ಗಮನಿಸ್ತಾ ಇದ್ರೆ ಆ ಮನೆಯ ದೃಶ್ಯ. ಬರೀ ಮಳೆ ಮಾತ್ರವಲ್ಲ, ಬಿರುಗಾಳಿ ಸಹಿತ ಆಗ್ತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ, ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. ಬರಿದಾಗಿದ್ದ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ, ರೈತರಲ್ಲಿ ಮಂದಹಾಸ. ಹಿಪ್ಪರಗಿ ಬ್ಯಾರೇಜ್ ಒಳಹರಿವು 30,000 ಕ್ಯೂಸೆಕ್, ಹೊರಹರಿವು 22,000 ಕ್ಯೂಸೆಕ್. ನದಿ ತೀರದ ಜನರು ಜಾಗೃತಿಯಿಂದ ಇರಲು ಸೂಚನೆಯನ್ನು ಕೊಡಲಾಗಿದೆ. ಹಿಪ್ಪರಗಿ ಬ್ಯಾರೇಜ್ನ 22 ಗೇಟ್ಗಳಲ್ಲಿ 16 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ. ಗಮನಿಸ್ತಾ ಇದ್ದೀರಿ, ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಹಾಗಾಗಿ ರೈತರು ಕೂಡ ಖುಷಿಯಾಗಿದ್ದಾರೆ. ಮಳೆ ಬರ್ತಿಲ್ಲ ಅಂತ ಹೇಳಿ ಬೆಳೆ ಹೇಗೆ ಬೆಳೆಯೋದು, ಈಗಾಗಲೇ ಬಿತ್ತಿರುವಂತಹ ಬೆಳೆಯನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಹೇಳಿ ಕಂಗಾಲಾಗಿದ್ರು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಮಸ್ಯೆ ದೂರ ಆದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲೂ ಮಳೆ ಆರ್ಭಟಿಸ್ತಾ ಇದೆ. ತ್ರಿಪುರಾದಲ್ಲಿ ಸುಶೀಲ್ ಎಂಬುವರ ಮನೆ ಮೇಲೆ ಮರ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತ್ರಿಪುರಾ ಗ್ರಾಮ. ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ಮನೆ ಮುಂದಿದ್ದಂತಹ ಕಾರು ಜಖಮಾಗಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಗಾಳಿ ಸಹಿತ ಮಳೆ ಬೀಳ್ತಾ ಇದೆ. ಬಿರುಗಾಳಿ ಮಳೆಗೆ ಜನ ತತ್ತರಿಸಿದ್ದಾರೆ. ಬೃಹತ್ ಮರ ಮನೆ ಮೇಲೆ ಬಿದ್ದಿದೆ. ಮೇಲ್ಛಾವಣಿ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಪಾರ್ಕ್ ಮಾಡಿದಂತಹ ಕಾರ್ ಕೂಡ ಜಖಮಾಗಿದೆ. ಗಮನಿಸ್ತಾ ಇದ್ರೆ ಆ ಮನೆಯ ದೃಶ್ಯ. ಬರೀ ಮಳೆ ಮಾತ್ರವಲ್ಲ, ಬಿರುಗಾಳಿ ಸಹಿತ ಆಗ್ತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರ.